ಕೊಡಗೇನಹಳ್ಳಿ ಹೋಬಳಿಯಲ್ಲಿ ಒಂದು ಒಳ್ಳೆ ಡಾಕ್ಟ್ರು ಬೇಕು ಅಂತ ಅಂದ್ಬಿಟ್ಟು ನಾವು ತುಂಬ ವರ್ಷಗಳಿಂದಲೂ ತಿಳ್ಕೊತಾನೇ ಇದ್ವಿ. ಒಳ್ಳೆ ಡಾಕ್ಟ್ರು ಇವಾಗ ಅಂತೇಳಿ ದೊಡ್ಡಮೂಳೂರಿಂದ ಬಂದಿರೋದು. ಇತ್ತೀಚೆಗಷ್ಟೇ ನನಗೇನೂ ಹುಷಾರಿದ್ದಕ್ಕೋಸ್ಕರಾಗಿ ನಾನು ಇಲ್ಲಿ ಬಂದು ಇದು ಮಾಡಿ ಸರ್ ಹಿಂಗೆ ಜ್ವರ ಬಂದಿದೆ, ಸುಸ್ತಾಗ್ತಾಯಿತ್ತು, ಪ್ರತಿಯೊಂದೂ ಇದು ಕೇಳ್ತಾನೆ ಇದ್ದೆ. ಆದರೂ ಇವರು ಏನು ಮಾಡಿದ್ರೆ ಡಾಕ್ಟ್ರು ಸ್ಕ್ಯಾನಿಂಗ್ ಮಾಡಿಸಪ್ಪ, CBC ಮಾಡಿಸು, ಸ್ಕ್ಯಾನಿಂಗ್ ಮಾಡಿಸು ಅಂತ ಹೇಳಿದ್ರು. ನಾನು ಸ್ಕ್ಯಾನಿಂಗ್ ಮಾಡಿಸಿದೆ, ಪ್ಯಾಂಟಿನೇ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಇದು ಮಾಡಿ ಪ್ರತಿಯೊಂದೂ ಇದು ಮಾಡಿದೆ. ಬಟ್ ಆ ಟ್ರೀಟ್ಮೆಂಟ್ ಹೇಳ್ಬಿಟ್ಟು ಡಾಕ್ಟ್ರು ಪರ್ಫೆಕ್ಟಾಗಿ ಕೊಟ್ಟಿದ್ದಾರೆ. ಯಾರಿಗೆ ಹೆಂಗಾಗಿದೆ ಏನೋ ಗೊತ್ತಿಲ್ಲ, ಪ್ರತಿಯೊಬ್ಬರಿಗೂ ಚೆನ್ನಾಗಿ ನೋಡ್ತಾರೆ. ನನಗೂ ಆಸೆ ಆಗಿದೆ. ನಾನು ಸುಮಾರು ಅಂದರೆ 6 ತಿಂಗಳಿಂದ ನಮ್ಮ ಮಿಸ್ಸಸ್ ಅವ್ರಿಗೂ ತೋರಿಸ್ತಾ ಇದ್ದೀನಿ ಇದೇ ಹಾಸ್ಪಿಟಲ್ಗೆ. ನನಗೂ ಈ ಥರ ಪ್ರಾಬ್ಲಮ್ ಅದಕ್ಕೋಸ್ಕರಾಗಿ 15 ಡೇಸ್ ಒಳಗಡೆ ಎಲ್ಲ ಕ್ಲಿಯರ್ ಮಾಡಿಬಿಟ್ಟಿದೆ. ಮೆಡಿಷನ್ ಕೊಡಬೇಕಂದ್ರೆ ಗೌರ್ಮೆಂಟ್ ಏನು ಮೆಡಿಷನ್ ಕೊಟ್ಟಿರ್ತೋ ಅದು ಮಾತ್ರ ಕೊಟ್ಟಿರ್ತಾರೆ. ಮೆಡಿಷನ್ ಇವಾಗ ನಿಮ್ಮಾನ ಆಸ್ಪತ್ರೆಯಿಂದ ಅದರಿಂದ ಆಗಲಿ ಬರಬೇಕಂತಂದರೆ ಅವ್ರು ಕೊಟ್ಟರೆ ಅಲ್ವಾ ಇವ್ರು ಕೊಡೋದು. ಇವರೇ ಕೊಟ್ಟೆ ಇಲ್ಲಿ ಅವ್ರು ಕೊಟ್ಟು ಗೌರ್ಮೆಂಟಿಂದ ಬಂದರೆ ಕೊಡ್ತಾರೆ, ಕೊಟ್ಟಿಲ್ಲ ಅಂತ ಹೊರಗಡೆಯಿಂದ ಬರ್ಸ್ಕೊಡ್ತಾರೆ. ಎಲ್ಲ ಮೆಡಿಸಿನ್ ಹೊರಗಡೆ ಬರೀತಾರೆ ಅಂತ ಹೇಳ್ತಾ ಇದ್ದಾರೆ ಜನ. ಹೌದು, ಇರೋದು ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ ಇವಾಗ ಏನು ಕೊಡ್ತಾರೋ ಅವ್ರು ಇದು ಮಾಡ್ತಾರೆ. ಇದೇನು ಅವ್ರೇನು ತಗೊಳೋಗಲ್ಲ ಅಲ್ವಾ, ಇಲ್ಲೇ ಅಲ್ವಾ ಕೊಡೋದು ಅವರು. ಸೊ ಹಂಗಾಗಿ ಅದಕ್ಕೋಸ್ಕರಾಗಿ ಏನು ಕೊಡ್ತಾ ಇದ್ದಾರೋ ಆ ಮೆಡಿಷನ್ ಮಾತ್ರ ಇಲ್ಲಿ ಕೊಡ್ತಾ ಇದ್ದಾರೆ. ಹೊರಗಡೆ ಬರೀಬೇಕು ಅಂತಂದರೆ ಅದೇನು ಹೊರಗಡೆ ಇದು ಔಷಧಿ ಕೊಡಬೇಕು ಅದು ಮಾತ್ರ ಬರ್ಕೊಡ್ತಾ ಇದ್ದಾರೆ. ದುಡ್ಡು ಇಸ್ಕೊಂತಾರಂತೆ? ದುಡ್ಡು ಏನೂ ಇಲ್ಲ ಸರ್, ಪೇಷಂಟ್ ಹತ್ರ ಯಾವುದೇ ಕಾರಣಕ್ಕೂ ಇಸ್ಕೊಳೋದಿಲ್ಲ. ಪ್ರತಿಯೊಬ್ಬರು ನಾನು ಹೇಳ್ತೀನಿ, ಬೇಕಾದ್ರೆ ನನ್ನ ಸ್ಟೇಟ್ಮೆಂಟ್ ಇದೆ ಇಲ್ಲ ಅಂತೇಳಿ ಅಲ್ಲ, ಸ್ಟೇಟ್ಮೆಂಟ್ ಕೊಡ್ತೀನಿ ನಾನು. ಬೇಕಾದ್ರೆ ನಾನು ತೋರಿಸಿದ್ದೀನಿ 15 ದಿವಸ, ಒಂದು ತಿಂಗಳಿಂದ ತೋರಿಸ್ತಾ ಇದ್ದೀನಿ. ಸ್ಟೇಟ್ಮೆಂಟ್ ಇದೆ ನನ್ನ ಹತ್ರ, ಬೇಕಾದ್ರೆ ನಾನು ಕೊಡ್ತೀನಿ ಅಂತ. ಇದೇನು ಅವಶ್ಯಕತೆ ಇಲ್ಲ. ಒಳ್ಳೆ ಡಾಕ್ಟರ್ ಸಿಕ್ಕಿದ್ದಾರೆ ನಮ್ಮ ಕೊಡಗೇನಹಳ್ಳಿ ಒಬ್ಳಿಗೆ, ಚೆನ್ನಾಗಿ ಇದು ಮಾಡ್ಕೊಡ್ತೇವೆ. ಏನು ಅಂತ ಇದೇನು ಪ್ರಾಬ್ಲಮ್ ಇಲ್ಲ ಸರ್. ನಿಮ್ಮ ಹೆಸರು? ಅಂತ ಡಾಕ್ಟರ್ನ ಉಳಿಸ್ಕೋಬೇಕು ನಾವು, ಅಂತ ಡಾಕ್ಟರ್ನ ಉಳಿಸ್ಕೊಳ್ಳೇಬೇಕು. ನಿಮ್ಮ ಹೆಸರು? ನಮ್ಮ ಹೆಸರು ಪುನೀತ್ ಅಂತ. ಯಾವರು? ದೊಡ್ಡಮೂಳೂರು. ವೆಂಕಟೇಶ್ ಅಂತ. ಎಲ್ಲಿಂದ ಬಂದಿದ್ದೀರಿ? ಮಧುಗಿರಿ ಹತ್ರ ದೊಡ್ಡೇರಿ, ಮಧುಗಿರಿ ತಾಲೂಕು ದೊಡ್ಡೇರಿ ಅಂತ. ಯಾಕೆ ಸರ್ ಅಲ್ಲೆಲ್ಲೂ ಡಾಕ್ಟರ್ಸ್ ಇಲ್ವಾ ಅಂತ? ನನಗೆ ಒಂದು ತುಮಕೂರಲ್ಲಿ ತೋರಿಸಿದ್ದೆ, ಅಲ್ಲಿ ಮೇಲಾಗಲಿಲ್ಲ. ಯಾರು ಹೇಳಿರು ತುಂಬ ಚೆನ್ನಾಗಿ ನೋಡ್ತಾರೆ ಅಂತ, ಅದಕ್ಕೆ ನಾನು ಇಲ್ಲಿ ತೋರಿಸಿದ್ದೀನಿ. 8 ತಿಂಗಳಿಂದ ನಾನು ಇಲ್ಲೇ ತೋರಿಸಿರೋದು. ತುಂಬ ಚೆನ್ನಾಗಿದ್ದೀನಿ, ಆರೋಗ್ಯ ಬಂತು ಇಲ್ಲಿ ಬಂದಮೇಲೆ. ನನಗೆ ಗಾಯ ಒಣಗಿಸಿರು ಮೇಯ್ನು, ತುಂಬ ಕಾಲಲ್ಲಿ ಗಾಯ ಆಗಿತ್ತು. ಬೇಕಾದ್ರೆ ಫೋಟೋ ತೆಕ್ಕೊಳ್ರಿ, ಗಾಯ ಆಗಿರೋದನ್ನ. ಗಾಯ ಆಗಿತ್ತು, ಫೋಟೋ ತೆಕ್ಕೊಳ್ರಿ, ಗಾಯ ಒಣಗಿಸಿರು. ಅದಕ್ಕೆ ನಾನು ಇಲ್ಲಿ ಬರ್ತಾ ಇದ್ದೀನಿ. ತುಂಬ ಒಳ್ಳೆ ಡಾಕ್ಟ್ರು, ಚೆನ್ನಾಗಿ ನೋಡ್ತಾರೆ. ದುಡ್ಡು ಇಸ್ಕೊಂತಾರ ಸರ್? 1 ರೂಪಾಯಿನೂ ಕೇಳಿದ್ರೆ ನಾವು ಕೊಡೋಕ್ಕೋದ್ರೂ ಮುಟ್ಟಲ್ಲ. ನಾನಾಗಿ ನಾನು ಬಲವಂತನ ಮಾಡಿ ಕೊಡೋಕ್ಕೋದ್ರು ನಂಗೆ ಬೇಡಪ್ಪ ದುಡ್ಡು ಅಂತಾರೆ. ಅಂತ ಡಾಕ್ಟ್ರು ಹೇಳ್ಕೊಂತಾರೆ ಅಷ್ಟೇ, ಸಾರ್ವಜನಿಕವಾಗಿ. ದಯವಿಟ್ಟು ಹೇಳ್ತೀನಿ, ಅಲ್ಲಿ 100% ಚೆನ್ನಾಗಿ ನೋಡ್ತಾರೆ. ಈಗ ಹೋದೆ, ತೋರಿಸ್ಕೊಂಡೇ ಬಂದಿದ್ದು ನಾನು. ಈ ಕಾಲಲ್ಲಿ ಈಗ ಸಣ್ಣದಾಗ ಒಂಚೂರು ಗಾಯ ಆಗಿದೆ, ಆ ಉದ್ದೇಶಕ್ಕೆ ಬಂದೆ ಅಷ್ಟೇ. ನಂಗೆ ಶುಗರ್ ಮೇಲಾಗಿದೆ. ಇಲ್ಲಿ ಬಂದಮೇಲೆ ಶುಗರ್ ಯಾರಿಗೂ ಮೇಲಾಗಲ್ಲ ಅಂತ ಹೇಳ್ತಾರೆ, ಆದರೆ ನನಗೆ ಒಂದು ಸ್ವಲ್ಪ 85% ಉತ್ತಮ. ನಾನಂತೂ ಕೊಟ್ಟಿಲ್ಲ 1 ರೂಪಾಯಿ. ನಾನು ಅಷ್ಟು ದೂರದಿಂದ ಬಂದರೂ ನಾನು ಅಷ್ಟೇನು ಇಸ್ಕೊಂಡಿಲ್ಲ. ನಮ್ಮ ಜೋಗಿನಲ್ಲಿ ಸರ್ ತುಂಬ ಚೆನ್ನಾಗಿ ನೋಡ್ತಾರೆ. ನಾನು ಅವಾಗಲೇ 1 ತಿಂಗಳು ಮುಂಚೆ ತುಂಬ ಹುಷಾರಿರಲಿಲ್ಲ. ಅವತ್ತು ಬಂದು ತೋರಿಸ್ಕೊಂಡೆ, 1 ವಾರ ಟ್ರೀಟ್ಮೆಂಟ್ ಕೊಟ್ಟರು, ಚೆನ್ನಾಗಿ ಮೇಲಾಯಿತು. ಮತ್ತೆ ಹುಣ್ಸೆಹಣ್ಣು ಕೊಟ್ಟಿದ್ದಕ್ಕೆ ಈ ಥರ ಮತ್ತೆ ರಿಪೀಟ್ ಆಗಿದೆ, ಅದಕ್ಕೆ ಮತ್ತೆ ಬಂದಿದ್ದೀನಿ ಇವತ್ತು. ಸರ್ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ನೋಡ್ತಾರೆ. ಯಾವುದೇ ಥರದ ಅಮೌಂಟು ಕೇಳೋದಿಲ್ಲ. ಮೆಡಿಷನ್ ಔಟ್ಸೈಡ್ ಬರ್ಕೊಡ್ತಾರೆ, ಅಂದರೆ ನಮ್ಮ ಒಳ್ಳೆಯದಕ್ಕೆ ನಾವು ಒಳ್ಳೆ ಚೆನ್ನಾಗಿರೋದು ಬರ್ಕೊಡಿ ಅನ್ನೋದಕ್ಕೆ ಚೆನ್ನಾಗಿರೋದು ಬರ್ಕೊಡ್ತಾ ಇದ್ದಾರೆ ಅಷ್ಟೇ. ಬಿಟ್ಟ ಮೇಲೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಸರ್ ತುಂಬ ಒಳ್ಳೆಯವರು, ಚೆನ್ನಾಗಿ ನೋಡ್ತಾರೆ. ಅವ್ರ ಕೈಯಿಂದ ಯಾರು ಟ್ರೀಟ್ಮೆಂಟ್ ತೊಗೊಂಡ್ರು ಒಳ್ಳೆ ಚೆನ್ನಾಗಿ ಗುಣ ಆಗುತ್ತೆ ಇಷ್ಟೇ. ಸರ್ ಯಾರೋ ಪಿತೂರಿ ಮಾಡ್ತಾ ಇರ್ತಾರೆ, ಅಂಥವ್ರ ಮಧ್ಯೆ ನಾವು ನಮ್ಮಂಥವ್ರ ಮಧ್ಯೆ ಬಂದು ಮಾತಾಡೋರು ಇರ್ತಾರೆ. ಸರ್ನ ಬಿಟ್ಕೊಡೋರು ಯಾರು ಇರೋದಿಲ್ಲ, ಅವ್ರ ಕೈಯಿಂದ ತೋರಿಸ್ಕೊಂಡಿರೋರು. ಯಾರೋ ಬೇರೆ ಕಡೆಯಿಂದ ನಮ್ಗೆ ಅನುಕೂಲ ಆಗ್ತಾ ಇಲ್ವಲ್ಲ ಸರ್, ಬಂದು ಅವರೇ ನೋಡ್ತಾರೆ ಅನ್ನೋ ಒಂದು ಇದರಿಂದ ಯಾರೋ ಮಧ್ಯೆ ಮಾತಾಡಿ ಈ ಥರ ಮಾಡಿಸ್ತಾ ಇರ್ತಾರೆ. ಅಂಥದಕ್ಕೆಲ್ಲ ಸರ್ ತುಂಬ ತಲೆ ಕೆಡಿಸ್ಕೊಬಾರ್ದು. ನಮ್ಮಂಥ ಒಳ್ಳೆ ಡಾಕ್ಟ್ರನ್ನ ಉಳಿಸ್ಕೊತೀವಿ. ನಮ್ಮಂಥವ್ರೆಲ್ಲ ಮಾತಾಡ್ಬಿಟ್ಟು ಈ ಡಾಕ್ಟ್ರನ್ನ ಉಳಿಸ್ಕೊಳ್ಳೋಕೆ ಸರ್ ದುಡ್ಡು ಮಾತ್ರ ಯಾವತ್ತೂ ಸರ್ ತಗೊಳ್ಳೋದೇ ಇಲ್ಲ. ನಾವು ಕೊಡಕ್ಕೆ ಹೋದ್ರು ಬೇಡ ಅಂದಿದ್ದಾರೆ. 2 ಸಲ 3 ಸಲ ನಾವು ಕೊಡಕ್ಕೆ ಹೋಗಿದ್ದೀವಿ, ಸರ್ ಬೇಡ ಅಂದಿದ್ದಾರೆ. ಸರ್ ಯಾವ ಅಮೌಂಟು ಅವ್ರು ಕೇಳೋದಿಲ್ಲ, ತಗೊಳ್ಳೋದು ಇಲ್ಲ ಸರ್. ಕೊಟ್ಟರು ಸುಮ್ಮನೆ ಯಾರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಷ್ಟೇ ಸರ್. ಸರ್ ಇಂಥ ಡಾಕ್ಟ್ರು ಮತ್ತೆ ಸಿಗ್ತಾರಲ್ವೋ ಗೊತ್ತಿಲ್ಲ ಸರ್. ಇಂಥ ಡಾಕ್ಟ್ರು ಇದ್ರೆ ಒಳ್ಳೇದು ಅಂತ ನನ್ನ ಇದು ಒಪಿನಿಯನ್. ಹಳ್ಳಿಗಳಲ್ಲಿ ಕಾಯಿಲೆಗಳು ಜಾಸ್ತಿ ಬರ್ತಾ ಇರ್ತವೆ. ಒಳ್ಳೆ ಡಾಕ್ಟ್ರ್ ಇದ್ದಾರೆ. ನಾನು ನೋಡ್ದಂಗೆ ಪಾಪ ಅದು ಯಾರೋ ಹುಡುಗನಿಗೆ ಸ್ವಲ್ಪ ಕಾಲೇ ಕಟ್ಟಾಗಿತ್ತು ಸರ್. ನಾನು ಎಷ್ಟೋ ದಿನ ಅವಾಗ ಟ್ರೀಟ್ಮೆಂಟ್ ತೊಗೊಳೋಗಿ ನೋಡಿದ್ದೀನಿ.
ಕೈಯಿಂದ ಸರ್ರೆ ಎಲ್ಲ ಇದಾಗ್ಬಿಟ್ಟು ಡೆಟೈಲ್ ಹಾಕಿ ಕ್ಲೀನ್ ಮಾಡಿ ಬ್ಯಾಂಡೇಜ್ ಮಾಡ್ತಾ ಇರ. ಈ ಬೇರೆ ಯಾರು ಆ ಥರ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ. ನಾನು ಎಷ್ಟೋ ಸಲ ನಮ್ಮ ಮನೆಯವ್ರಿಗೂ ಅಕ್ಕಪಕ್ಕದವ್ರಿಗೂ ಹೇಳಿದ್ದೀನಿ, ಈ ಥರ ಮಾಡ್ತಾಯಿದ್ರು ಆ ಸರ್. ಆ ಹುಡುಗಂಗೆ ಆ ಹುಡುಗ ನಾನು ಡೈಲಿ ಬಂದಾಗೆಲ್ಲ ಬರ್ತಾ ಇದ್ದ, ಆ ಹುಡುಗನ ಕಾಲು ಮುಟ್ಟಿ ಕ್ಲೀನ್ ಮಾಡ್ತಾ ಇದ್ರು. ಅಂತ ಡಾಕ್ಟ್ರು ಯಾರು ಆ ಥರ ಕಾಲುಗಳು ಮುಟ್ಟೋದಿಲ್ಲ, ಆ ಥರ ಗಾಯಗಳು ಯಾರಾದ್ರೂ ನೋಡಿದ್ರು ಅಸಹ್ಯ ಪಡ್ತಾರೆ. ಆದರೆ ಸರ್ ತುಂಬ ಕ್ಲೀನ್ ಮಾಡಿ ಔಷಧಿ ಆಗ್ತಾ ಇದ್ರು. ನಾನು ನೋಡಿದ್ದೀನಿ. ಇಂಥ ಡಾಕ್ಟ್ರ್ ಎಲ್ಲಿ ಸಿಗಲ್ಲ ಸರ್, ಇರಬೇಕು ಸರ್. ಸರ್ ಡಾಕ್ಟ್ರು ತುಂಬ ಒಳ್ಳೆಯವರು, ಡಾಕ್ಟ್ರ್ ಇರ್ಬೇಕು ಸರ್. ನನ್ನ ಹೆಸರು ನಾಗರೆಡ್ಡಿ ಅಂತ, ಕೊಡಗೇನಹಳ್ಳಿನೇ, 5ನೇ ವಾರ್ಡು. ಇಲ್ಲಿ ಎಲ್ಲ ಬೇರೆ ಕಡೆಯಿಂದ ಬಂದು ವಲಸೆ ಬಂದಿರ್ತಾರಲ್ಲ, ಗೌರಿಬಿದನೂರು, ತುಮಕೂರಿನವರು, ಅಂಥವ್ರು ಬಂದು ಇಲ್ಲಿಗೆ ತೊಂದರೆ ಮಾಡ್ತಾ ಇದ್ದಾರೆ ಇಲ್ಲಿ ಡಾಕ್ಟ್ರಿಗೋಸ್ಕರ. ಡಾಕ್ಟ್ರಿಗೆ ಇಲ್ಲಿ ಸಾರ್ವಜನಿಕರಾಗಿ ನಮ್ಮ ಕೊಡಗೇನಹಳ್ಳಿ ಹೋಬಳಿ ಜನ ಯಾರು ಡಾಕ್ಟ್ರ್ ಮೇಲೆ ಆರೋಪ ಮಾಡ್ತಾ ಇಲ್ಲ. ಅದು ಯಾಕೆ ಮಾಡ್ತಾ ಇದ್ದಾರೋ ಬೇರೆ ಕಡೆಯಿಂದ ಅಂದರೆ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ದಯವಿಟ್ಟು ಇಂಥ ಡಾಕ್ಟ್ರು ನಮ್ಗೆ ಸಿಗಲ್ಲ. ಇಂಥ ಡಾಕ್ಟ್ರು ನಾವು ಇಲ್ಲೇ ಉಳಿಸ್ಕೋಬೇಕು. ಇನ್ನೊಂದು ಯಾರ ಹತ್ರ ₹1 ಇಸ್ಕೊಳ್ಳಲ್ಲ ಯಾರು ಡಾಕ್ಟ್ರು. ಮೆಡಿಸಿನ್ ಹೊರಗಡೆ ಬರೀತಾರೆ ಅಂತ ಆರೋಪ. ಮೆಡಿಸಿನ್ ಹೊರಗಡೆ ಬರ್ಕೊಡ್ತಾರೆ ಅಂದರೆ ಇಲ್ಲಿರೋ ಮೆಡಿಸಿನ್ನು ಒಂದು ಮಾತ್ರೆನೂ ಕೆಲಸ ಮಾಡಲ್ಲ. ಈಗ ನಾನು ಶುಗರ್ ಇದೆ, ನನಗೆ 5 ಡೋಸಸ್ ತಗೊಂಡಿರ್ತೀನಿ. ಇಲ್ಲಿ ಕೊಡೋದು ಒಂದು 3 ಡೋಸಸ್ 4 ಡೋಸಸ್ಸು. ಇಲ್ಲಿ 6 ಡೋಸಸ್ ಇಂಜೆಕ್ಷನ್ ತಗೊಂಡಾಗ ಈ ಮಾತ್ರೆ ನಮ್ಗೆ ಕೆಲಸ ಮಾಡಲ್ಲ. ಅವಾಗ ನಾನು ಹೊರಗಡೆ ತಗೊಳ್ಳೇಬೇಕು. ಹಂಗಾಗಿ ಬರ್ಕೊಡ್ತಾರೆ. ನೀನು ಬರ್ಕೊಡು ಅಂದರೆ ಬರ್ಕೊಡ್ತಾರೆ, ಇಲ್ಲಾಂದರೆ ಅವ್ರು ಬರ್ಕೊಡಲ್ಲ. ನಾನು ಕೇಳಿದಾಗ ಹೋಗಿ ಪೇಷಂಟು ಬರ್ಕೊಡ್ತಾರೆ. ಹಂಗಿದ್ದಾಗ ಅವ್ರದ್ದೇನು ತಪ್ಪಿದೆ ಡಾಕ್ಟ್ರದು? ಈಗ ಸುಳ್ಳು. ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧ ಸುಳ್ಳು. ಇಲ್ಲಿ ಲೋಕಲ್ನವ್ರು ಯಾರು ಇದು ಅಪೋಸ್ ಮಾಡ್ತಾ ಇಲ್ಲ. ಇಲ್ಲಿ ಮಾಡ್ತಾ ಇರೋದೆಲ್ಲ ಬೇರೆ ಕಡೆ. ಈಗ ಯಾರೋ ಸಂಘಟನೆಯವರೆಲ್ಲ ಹೋರಾಟ ಮಾಡ್ತಾ ಇದಾರಂತೆ, ಡಾಕ್ಟ್ರನ್ನ ಭ್ರಷ್ಟರು ಅಂತ ಬಿಟ್ಟು. ಅವರೆಲ್ಲ ತಪ್ಪು. ಇಲ್ಲಿ ಬಂದು ನೋಡಿದಾರಾ? ಇಲ್ಲಿ ಬಂದು ತೋರಿಸಿದಾರಾ? ಯಾವನೋ ಮಾತು ಕೇಳಿ, ಕಿಡಿಗೇಡಿಗಳ ಮಾತು ಕೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ತಪ್ಪು. ನಾವು ಹೋರಾಟ ಮಾಡ್ತೀವಿ. ಸೋಮವಾರ ದಿವಸ ನಾವು ಹೋಗ್ತಾ ಇದ್ದೀವಿ. 11 ಗಂಟೆಗೆ ನಾವು DC ಆಫೀಸ್ ಮುಂದೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲ ಸಾರ್ವಜನಿಕವಾಗಿ ಕೊಡಗಿನಲ್ಲಿ ನಮ್ಮ ಡಾಕ್ಟ್ರ್ ಇಲ್ಲೇ ಉಳಿಸ್ಕೋಬೇಕು. ನಿಮ್ಮ ಹೆಸರು? ನಾಗರೆಡ್ಡಿ ಶಿವಕುಮಾರ್ ಅಂತ, ಕರ್ನಾಟಕ ವೆಸ್ಟರ್ನ್ ವೇದಿಕೆ ತಾಲೂಕು ಪ್ರೆಸಿಡೆಂಟ್, ಮಧುಗಿರಿ. ಏನು ಈ ಘಟನೆ ನಡೆದಿದೆ, ಬೆಳಗ್ಗೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಡಾಕ್ಟ್ರ್ ಸರಿ ಇಲ್ಲ, ಲಂಚ. ಕೊಡಗಿನಹಳ್ಳಿ ಸರ್ಕಾರಿ ಹಾಸ್ಪಿಟಲ್ಲಿ ಡಾಕ್ಟ್ರು ದರ್ಶನ್ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಏನು ಆರೋಪ ಮಾಡ್ತಾಯಿದ್ರು. ಒಂದು ಸಂಘಟನೆ ಬಂದು 2 ತಿಂಗಳು 3 ತಿಂಗಳ ಹಿಂದೆ ಬಂದು ಸಂಘಟನೆಯವರು ಒಂದು ದುಡ್ಡು ಕೇಳಿರ್ತಾರೆ. ಯಾರನ್ನೂ ಕಳಿಸಿ, ಲೋಕಲವ್ರನ್ನ ಕಳಿಸಿ ದುಡ್ಡು ಕೇಳಿರ್ತಾರೆ. ಅವ್ರು ಕೊಡೋದಿಲ್ಲ ಅಂದಾಗ ಈ ಆರೋಪಗಳು ರೈಸ್ ಮಾಡ್ತಾ ಇರ್ತಾರೆ. ಪದೇ ಬಂದು ನೀವು ಯಾಕೆ ಆಚೆ ಬರ್ಕೊಡ್ತೀರಾ, ಮೆಡಿಸಿನ್ ಯಾಕೆ ಬರ್ಕೊಡ್ತೀರಾ ಅಂತ ಕೇಳ್ತಾ ಇರ್ತಾರೆ. ಮೆಡಿಸಿನ್ ನಾನೇ ಹಾಸ್ಪಿಟ್ಲಿಗೆ ಬಂದಾಗ ನನಗೆ ಒಳ್ಳೆ ಟ್ರೀಟ್ಮೆಂಟು ಸಿಗಬೇಕು ಅಂದಾಗ ಟ್ಯಾಬ್ಲೆಟ್ಸು ಯಾವ ಒಂದು ಚಿಕ್ಕ 1-2 ಡೋಸ್ ಇರ್ತದೆ. ಅದು ಒಂದು 3-4 ದಿವಸಕ್ಕೆ ವಾಸಿ ಆಗೋದು. ನಮಗೆ ಎಮರ್ಜೆನ್ಸಿ ವಾಸಿ ಆಗಬೇಕು, ಅರ್ಜೆಂಟ್ ವಾಸಿ ಆದರೆ ಏನೋ ನಮ್ಮ ಕೆಲಸಗಳು ನಾವು ಮಾಡ್ಕೊಳೋ ಅಷ್ಟು ಪರಿಸ್ಥಿತಿಯಲ್ಲಿ ಇರ್ತೀವಿ ನಾವು. ಅಂತ ಇದ್ದಾಗ ನಮ್ಗೆ ಒಳ್ಳೆ ಟ್ಯಾಬ್ಲೆಟ್ಸ್ ಬರ್ಕೊಡಿ ಅಂದಾಗ ಔಟ್ಸೈಡ್ ಬರ್ಕೊಡೋದು ಕಾಮನ್ನು. ಈ ಬೆಂಗಳೂರು ಹೋಗಿ, ತುಮಕೂರು ಹೋಗಿ, ಮಧುಗಿರಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋದರೂ ಇದು ಕಾಮನ್ ಆಗಿರ್ತದೆ. ಅದು ಬಿಟ್ಟು ಇವ್ರು ಬಂದು ಏಕಾಏಕಿ ನೀವು ಯಾಕೆ ಬರ್ಕೊಡ್ತೀವಿ, ಸಪ್ಲೈ ಕೊಡಿಸ್ರಿ. ನೀವು ಸಪ್ಲೈ ಕೊಡಿಸ್ರಿ. ಏನು DHOಗೆ ಹೇಳಿ, DHO ಹೋಗಿ ಹೋರಾಟ ಮಾಡಿ, DC ಹತ್ರ ಹೋಗಿ ಹೋರಾಟ ಮಾಡಿ, ಸಪ್ಲೈ ಏನು ಕೊಡ್ತಾರೋ ಅದು ಕೊಡಿಸಿ. ಆಮೇಲೆ ನೀವು ಮಾತಾಡಿದ್ರೆ ಅದಕ್ಕೊಂದು ಉತ್ತರ ಇರ್ತದೆ, ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ನೀವೆಲ್ಲೋ ಬಂದುಬಿಟ್ಟು ಡಾಕ್ಟ್ರ್ ಕೆಲಸ ಮಾಡೋರನ್ನ ಕೆಲಸ ಅಡ್ಡಿಪಡಿಸಿ ನೀವು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪದೇ ಹೇಳಿದ್ರೆ ಅವ್ರ ಮನಸ್ಸಿಗೆ ನೋವಾಗುತ್ತೆ. ಆ ವಿಚಾರ ಇಟ್ಕೊಂಡು ಅವರು ಬೆಳಗ್ಗೆಯಿಂದ ಹಿಂಗೆ ವೈರಲ್ ಆಗ್ತದೆ. ಅವರು ರಿಸೈನ್ ಮಾಡೋಕ್ಕೆ ಹೊರಟಿದ್ದಾರೆ. ಇಂಥ ಡಾಕ್ಟ್ರು ಕೊಡಗೇನಹಳ್ಳಿ ಇತಿಹಾಸದಲ್ಲಿ ಯಾರೂ ಬಂದಿರಲಿಲ್ಲ. ಫಸ್ಟ್ ಟೈಮ್ MBBS ಮುಗಿಸ್ಕೊಂಡು ಬಂದಿರೋ ಸಿಂಗಲ್ಲು, ಇನ್ನೂ ಮದುವೆ ಆಗಿಲ್ಲ, ಚಿಕ್ಕ ವಯಸ್ಸಲ್ಲೇ ಡಾಕ್ಟ್ರ್ ಕೆಲಸ ಮಾಡಿಕೊಂಡು ಅತ್ಯುತ್ತಮವಾಗಿ ಸೇವೆ ಮಾಡ್ತಾ ಇದ್ದಾರೆ. ಮತ್ತು ಈಗ ಕಾಲುಗಳು ಕಟ್ಟಾಗಿರೋವು ಪಾಗೋಡದಿಂದ ಬರ್ತಾರೆ, ಅದರಿಂದ ಕ್ಯಾಂಡಿಡೇಟ್ಸ್ ಬಂದಿದೆ. ಹುಳ ಬಿದ್ದು ಹಂಗೆ ಬರ್ತಾ ಇರ್ತಾರೆ, ಹುಳ ಬರ್ತಿದೆ. ಆದರೂ ಕೈಯಲ್ಲೆಲ್ಲ ಕ್ಲೀನ್ ಮಾಡಿ, ಡೆಟಾಲ್ ಹಾಕಿ ಕ್ಲೀನ್ ಬ್ಯಾಂಡೇಜ್ ಮಾಡಿ ಅವ್ರು ಬರ್ತಾವ್ರೆ ಅಂದರೆ ಏನು ಕಾರಣ? ಇಲ್ಲಿ ಟ್ರೀಟ್ಮೆಂಟ್ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ, ಇಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತ. ವಾಸಿ ಆಗಿರೋರು ಬರ್ತಾರೆ, ಪಾಗೋಡದಿಂದ ಬರ್ತಾರೆ, ಸಿರಾದಿಂದ ಬರ್ತಾರೆ, ತುಮಕೂರಿಂದ ಬರ್ತಾರೆ. ಅಷ್ಟೆಲ್ಲ ನೋಡ್ಕೊಂಡು ಯಾರೋ ಒಂದು ಸಂಘಟನೆಯವ್ರು ಬಂದು ಉಮೇಶ್ ಅಂತ ಹೇಳ್ಬಿಟ್ಟು ಜಿಲ್ಲಾಧ್ಯಕ್ಷನಂತೆ, ಅವ್ನಿಗೆ ಈ ಬರೋಲ್ಲ ಅಂತೂ ಇವತ್ತು ಟೀಕೆ ಮಾಡ್ತಾ ಇದ್ದಾನೆ. ನಾನು ಒಂದ್ಸಲಿ ಫೋನ್ ಮಾಡಿದಾಗ ಏನಪ್ಪ ಉಮೇಶ್ ಹಿಂಗೆಲ್ಲ ಮಾಡ್ತಾಯಿದ್ದೆ, ನಮಗೆ 15,000 ರೂಪಾಯಿ ಖರ್ಚಾಗೈತೆ ಬಂದು ಹೋಗಿರೋದು ಅಂತ ಹೇಳಿದೆ. ಅಂದರೆ 15,000 ದುಡ್ಡು ಕೊಟ್ಬಿಟ್ಟಿದ್ರೆ ಅವ್ನು ಡಿಲೀಟ್ ಮಾಡಿಬಿಡ್ತಿದ್ದ. ಏನು ವಿಡಿಯೋ ಅಪ್ಲೋಡ್ ಮಾಡಿ ಡಿಲೀಟ್ ಮಾಡ್ತಿದ್ದ ಅನ್ನಿಸ್ತಿದೆ. ನಾನು ಯಾರು ಅಂತ ಗೊತ್ತಾದ ಮೇಲೆ ಅವನು ಫೋನ್ ಕಟ್ ಮಾಡಿಬಿಟ್ಟ. ಇಲ್ಲೊಬ್ಬನ ತಾಲೂಕು ಅಧ್ಯಕ್ಷ ರವಿ ಅಂತ ಇದ್ದಾನೆ, ಅವನು ಪದೇ ಇದನ್ನೇ ರೈಸ್ ಮಾಡಿ. ಮೂಲ ಮಿಡಿಗೇಶಿ ಇರ್ಬೋದು, ಇಲ್ಲೇ ಕೇಬಲ್ ಕೆಲಸ ಮಾಡ್ಕೊಂಡು ಇಲ್ಲಿ ತಾಲೂಕು ಅಧ್ಯಕ್ಷ ಮಾಡಿದ್ದಾರೆ ಆ ಸಂಘಟನೆಯಲ್ಲಿ. ಅವ್ನು ಬಂದು ಅವ್ರ ಮಗು ಹುಷಾರಿದ್ದಾಗ ಇಲ್ಲೇ ಟ್ರೀಟ್ಮೆಂಟ್ ತೊಗೊಂಡಿದ್ದಾನೆ. ಈಗೆಲ್ಲೋ
ಇಲ್ಲಿ ಕೊರಟಗೆರೆಯಲ್ಲಿ ಯಾವುದೋ ಹಾಸ್ಪಿಟ್ಲ್ ರೇಣುಕಾ ಹಾಸ್ಪಿಟ್ಲ್ಗೆ ಹೋಗ್ತಿದ್ದೆ ಅಂತಂದು ಬಂದು ನನಗೂ ಫೋನ್ ಮಾಡಿದೆ, ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ತೊಗೊಳ್ಳಿ ಅಂತ. ಆ ಮಗುಗೆಲ್ಲ ಟ್ರೀಟ್ಮೆಂಟ್ ಕೊಡಿಸ್ಕೊಂಡಿದ್ದೇನೆ ಅಂಥವ್ರು ಹೋಗಿ ಇವತ್ತು ಫೋನ್ ಮಾಡಿದ್ರೆ ಬೂದಹಳ್ಳಿ ಇದನ್ನು ಬರ್ತೀನಿ ಅಂದ್ರೂ ಅಲ್ಲಿ ಹೋರಾಟಕ್ಕೆ ಹೋಗಿದ್ದಾನೆ. ಇಂಥ ಸಂಘಟನೆ ಹುಡುಗರು ಹಿಂಗೆ ಹಾಳು ಮಾಡ್ತಾ ಇದ್ದಾರೆ. ಈ ಡಾಕ್ಟ್ರ್ ಹೋದರೆ ಮತ್ತೆ ಈ ಡಾಕ್ಟ್ರ್ ಹಾಕೋಕ್ಕಾಗಲ್ಲ, ಇಲ್ಲಿ ಪೇಷಂಟ್ಗಳು ನೋಡೋಕ್ಕಾಗಲ್ಲ. ಈಗ ಏನಿದೆ ಅಂದರೆ ಓಸಲಿ ಡಾಕ್ಟ್ರ್ ಇದ್ದಾಗ 20 ಪೇಷಂಟ್ಸ್ ಬರ್ತಾಯಿದ್ರು ಇಲ್ಲಿ ಕೊಡಗಿನಹಳ್ಳಿ, 20 ಪೇಷಂಟ್. ಈಗ 180ರಿಂದ 200 ಪೇಷಂಟ್ಸ್ ತೋರಿಸ್ಕೊತಾರೆ. ಇಲ್ಲಿ ಏನಾಗ್ಬಿಟ್ಟಿದೆ, ಈಗ ಪ್ರೈವೇಟ್ ಹಾಸ್ಪಿಟ್ಲ್ ಇದ್ದಾರಲ್ಲ ಅವರು ಎಲ್ಲೋ ಪಿತೂರಿ ಮಾಡಿ ಇವ್ರ ಮೇಲೆ ಕಾಣದ ಕೈಗಳು ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ, ಅಂದ್ರೆ ಹತ್ತಿಕ್ಕೋ ಕೆಲಸ ಮಾಡ್ತಿದ್ದಾರೆ ಅಂತ ಕೆಲಸ ಮಾಡ್ತಾರೆ. ಅದಕ್ಕೆ DHO ಆಗಲಿ ಇದನ್ನು ತಲೆ ಕೆಡಿಸ್ಕೋಬಾರ್ದು. ಇಂಥ ವ್ಯಕ್ತಿನ ಇಲ್ಲೇ ಉಳಿಸ್ಕೋಬೇಕು. ನಮ್ಮದೆಲ್ಲ ಸಪೋರ್ಟ್ ಇದೆ. ನಾವು ಸೋಮವಾರ DC ಆಫೀಸ್ಗೆ ಹೋಗಿ DC ಅವ್ರಿಗೆ ಒಂದು ಮನವಿ ಪತ್ರ ಕೊಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೋಗ್ತೀವಿ. ಅವರೊಬ್ಬರು ರಾಜ್ಯಾಧ್ಯಕ್ಷರು ಬಂದಿದ್ದಾರೆ, ಅವ್ರ ಜೊತೆಗೆ ಒಂದು 12 ಜನ ಕಾರ್ಯಕರ್ತರಿಲ್ಲ ಅಂತ. ಅವ್ರು ಯಾರು ರಾಜ್ಯಾಧ್ಯಕ್ಷರು? ಅವ್ರು ಟೀಕೆ ಮಾಡೋ ಶಕ್ತಿ ಇದ್ದರೆ ಎಲ್ಲೋ ಕೂತ್ಕೊಂಡು ಟೀಕೆ ಮಾಡೋಲ್ಲ. ಇಲ್ಲಿ ಬರೋಕ್ಕೆ ಹೇಳ್ರಿ, ನಾನು ಹೇಳಿದೆ, ಉಮೇಶಿಗೆ ಫೋನ್ ಮಾಡಿ ಹೇಳಿದೆ, ಕೊಡಗಿನಹಳ್ಳಿಗೆ ಬರ್ರಿ ಮಾತಾಡೋಣ, ಕೂತ್ಕೊಂಡು ಮಾತಾಡೋಣ. ಇಲ್ಲಿ ಸಾರ್ವಜನಿಕರು ಒಂದು 500 ಜನ ಬಂದಿದ್ದಾರೆ, ಮಾತಾಡೋಣ ಬರ್ರಿ. ನಾನು ಬರೋಲ್ಲ, ನಾನು DC ಆಫೀಸ್ ಬಂದೆ. DC ಆಫೀಸ್ ಯಾರು ಎಲ್ಲಿ ಬೇಕಾದರೂ ಹೋರಾಟ ಮಾಡ್ತಾರೆ. ವಾಸ್ತವಿಕ ಇಲ್ಲಿ ಗೊತ್ತಿರಬೇಕು, ಏನು ವಾಸ್ತವ್ಯ ಏನಿದೆ ಅಂತ ಗೊತ್ತಿರಬೇಕು. ಈಗ ಕೊಡಗಿನಹಳ್ಳಿ ವಾಸ್ತವ್ಯ ಬಡವರು, ಸುಮಾರು ಬಡವರು ಇದ್ದಾರೆ, ಸುಮಾರು ಹಳ್ಳಿಗಳಿದ್ದಾವೆ, ಇಲ್ಲಿಂದ ಬರ್ತಾರೆ. ಇಲ್ಲಿ ಟ್ರೀಟ್ಮೆಂಟ್ ಸಿಗಿಲ್ಲ ಅಂದರೆ ಮಧುಗಿರಿಗೆ ಹೋಗ್ಬೇಕು, ಮಧುಗಿರಿಯಲ್ಲಿ ತುಮಕೂರು ಹೋಗ್ಬೇಕು. ನಾನೇ ತೊಗೊಳ್ರಿ ಎಕ್ಸಾಂಪಲ್, ನನ್ನ ಮಗಳಿಗೆ ಮಡಿಲು ಹಾಸ್ಪಿಟ್ಲಲ್ಲಿ 73,000 ರೂಪಾಯಿ ಬಿಲ್ ಆಯಿತು. ಮತ್ತೆ ರಿಪೀಟ್ ಆಯ್ತು ಅದು, ಮತ್ತೆ ಟ್ರೀಟ್ಮೆಂಟ್ ಇಲ್ಲಿಗೆ ಬಂದೆ. ಇದೇ ಡಾಕ್ಟ್ರು ದರ್ಶನ್ ಡಾಕ್ಟ್ರು ನನ್ನ ಮಗು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಕರೆಕ್ಟಾಗಿ 1,000 ರೂಪಾಯಿ ಖರ್ಚಾಗಿದೆ. 73,000 ಜಾಸ್ತಿನೇ, 1,000 ಜಾಸ್ತಿನೇ. ಅಂಥ ವ್ಯಕ್ತಿ ಉಳ್ಳ ಒಬ್ಬ ಡಾಕ್ಟ್ರನ್ನ ನಾವು ಉಳಿಸ್ಕೋಬೇಕು. ಇದು ಯಾವುದೇ ಇರಲಿ, ಕಾಣದ ಕೈಗಳು ಕೆಲಸ ಮಾಡ್ತಾರೋ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳಲ್ಲ. ಅದಕ್ಕೆ ಪ್ರತಿ ಉತ್ತರ ಕೊಡ್ತೀವಿ. ಇದೇ ಡಾಕ್ಟ್ರ್ ಇಲ್ಲೇ ಇರ್ತಾರೆ, ಕೆಲಸ ಮಾಡ್ತಾರೆ. ಅದಕ್ಕೆ ಬೆಂಬಲ ನಾವು ಸಂಘಟನೆಯವರು, ಕರ್ನಾಟಕ ರಕ್ಷಣಾ ವೇದಿಕೆ ಯಾವಾಗೂ ಸಂಘಟನೆ ಅವ್ರ ಜೊತೆಯಲ್ಲಿ ಇರ್ತೈತೆ. ನಾರಾಯಣಗೌಡರು ಬಲಿಷ್ಠವಾಗಿ ಸಂಘಟನೆ ಕಟ್ಟಿದ್ದಾರೆ. ಇಂಥ ಸಂಘಟನೆಗಳೆಲ್ಲ ನೋಡ್ಬಿಟ್ಟಿದ್ದೀವಿ, ನಾವು ನೋಡ್ಕೊಂಡೇ ಬಂದಿರೋದು. ಅತಿ ಹೆಚ್ಚು ಇವಾಗ 3 JDS, ಕಾಂಗ್ರೆಸ್, BJP ಪಕ್ಷ ಏನಿದಾವೋ ಅದಕ್ಕೆ ಸೈಡ್ ಹೊಡೆಯೋ ಸಂಘಟನೆ ಅಂದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ, ನಾರಾಯಣಗೌಡರು ಬಣ ಅಂತ ಹೇಳ್ತಾರೆ. ಇಲ್ಲೇ ಉಳಿಸ್ಕೊಂತೀವಿ. ಅವ್ರಿಗೆಲ್ಲ ಪುಷ್ ಮಾಡಿದ್ವಿ, ನಾವು ಹೇಳಿದ್ದೀವಿ, ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ, DHO ಹತ್ರ ಮಾತಾಡ್ತೀವಿ, ನಾವು MLA ಸಾಹೇಬ್ರ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ದೀವಿ. ಅವ್ರಿಗೆ ಮನಸ್ಸಿಗೆ ಸ್ವಲ್ಪ ನೋವು ಉಂಟಾಗಿದೆ. ಅದನ್ನೆಲ್ಲ ತಿಳಿಕೊಡಿಸಿ ಇವಾಗ ಇದಕ್ಕೆ ಸ್ಟೇಷನ್ ಬೇರೆ ಹೋಗಿದ್ವಿ, ನಾವು ಅಲ್ಲಿ ಕಂಪ್ಲೇಂಟ್ ಮಾಡೋಣ ಅಂತ ಹೋಗಿದ್ರು. ಬೇಡ ಅಂತ ಕರ್ಕೊಬಂದಿದ್ದೀವಿ. ನಾವು ಇಲ್ಲೇ ಉಳ್ಕೊತಾರೆ. ಅದೇನೇ ಇದ್ರು ನಾವು ಫೇಸ್ ಮಾಡ್ತೀವಿ. ಜನಗಳು ಒಟ್ಟಾಗಿ ಇಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಪರ ನಿಂತ್ಕೊತಾರೆ. ಹಳ್ಳಿ ಜನ ಎಲ್ಲೋ ಬಂದುಬಿಟ್ಟು ಈಗ ಗೋರಿಬಿಂದೂರು ಯಾವನ ವಿಡಿಯೋ ಮಾಡೋನು, ತುಮಕೂರು ವಿಡಿಯೋ, ಅವನಿಗೆ ಗೊತ್ತಿರಬೇಕಲ್ಲ ಇಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ. ಇಲ್ಲಿ 20 ಜನ ಬರೋರು 200 ಜನಕ್ಕೆ ರೈಸ್ ಆಗೋರೆ ಅಂದರೆ ಬೇರೆ ಇದಕ್ಕೆ ಟ್ರೀಟ್ಮೆಂಟ್ಗೆ ಹೋಗ್ತಾ ಇಲ್ಲ, ಬೇರೆ ಹಾಸ್ಪಿಟ್ಲ್, ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಅವರು ಕೆಲಸ ಮಾಡ್ತಾವ್ರು ಇಲ್ಲಿ. ಅದಕ್ಕೋಸ್ಕರ ಕೂಡಲೇ ಎಚ್ಚರಿಕೆ ತೊಗೊಂಡು DHO ಅವ್ರಿಗೆ ಯಾವುದೇ ಕ್ರಮ ಕೈಗೊಳ್ಳಬಾರ್ದು. ಇದೇ ಡಾಕ್ಟ್ರ್ ಇಲ್ಲೇ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾರೆ. ನಮ್ಮ ಹೆಸರು N. ನರಸಿಂಹಯ್ಯ ಅಂತ, ನಮ್ಮ ಗ್ರಾಮ ಹೊಸಹಳ್ಳಿ. ಡಾಕ್ಟ್ರ್ ಬಂದಾಗಲಿಂದ ಜನಗಳಿಗೇನು ತೊಂದರೆ ಅಂತೂ ಏನೂ ಕೊಟ್ಟಿಲ್ಲ. ಡಾಕ್ಟ್ರು ಒಳ್ಳೆ ಡಾಕ್ಟ್ರೆ, ಚೆನ್ನಾಗಿ ನೋಡ್ತಾರೆ. MBBS ಮಾಡಿರೋ ಡಾಕ್ಟ್ರ್ ಬಂದಿರೋದು ಅಂದರೆ ಫಸ್ಟ್ ಮೊದಲನೇದಾಗಿ ಕೊಡಗಿನಹಳ್ಳಿ ಹೋಬಳಿಗೆ ಇವರೇ ಬಂದಿರೋದು, MBBS ಡಾಕ್ಟ್ರು. ಆದರೂ ಚೆನ್ನಾಗಿ ನೋಡ್ತಾರೆ. ಏನಪ್ಪ ಅಂದರೆ ಅಲ್ಲಿ ಸರ್ಕಾರ ಕೊಟ್ಟೈತೋ ಬಿಟ್ಟೈತೋ ಅದು ನನಗೆ ಗೊತ್ತಿಲ್ಲ. ಸರ್ಕಾರದಲ್ಲಿ ಅದು ಮಾತ್ರೆಗಳು ಒಳ್ಳೆಯ ಸಿಗ್ತಾ ಇಲ್ಲಪ್ಪ. ನಿಮ್ಗೆ ಹೊರಗಡೆ ಬರ್ಕೊಟ್ರೆ ನಿಮ್ಮ ಅನುಕೂಲಕ್ಕೆ ನಾನು ಬರ್ಕೊಡ್ತೀನಿ ಅಷ್ಟೇ, ನಾವೇನು ನಿಮ್ಮ ಅನನುಕೂಲಕ್ಕೆ ಬರ್ಕೊಡಲ್ಲ. ನನ್ನಲ್ಲಿ ದೊರಕ್ತಾ ಇಲ್ಲ ಮಾತ್ರ, ಹಾಗಾಗಿ ನಾನು ಹೊರಗಡೆ ಬರ್ಕೊಡ್ತೀನಿ. ನೀನು ಆರೋಗ್ಯ ಬೇಕು ಅಂದರೆ ಹೊರಗಡೆ ಮಾತ್ರೆ ತಗೊಳ್ಳಿ, ಇಲ್ಲ ಅಂದರೆ ಸರ್ಕಾರಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ ಸರ್ಕಾರದವ್ರನ್ನ ಅಂತ ಹೇಳ್ತಾರೆ. ಬಿಟ್ಟರೆ ಪಾಪ ಅವ್ರಿಗೇನು ತೊಂದರೆ, ಯಾರಿಗೂ ಜನಗಳಿಗೆ ತೊಂದರೆ ಮಾಡಲ್ಲ. ದುಡ್ಡು ಇಸ್ಕೊಂತಾರಂತಲ್ಲ? ಇಲ್ಲ, ಪ್ರಮಾಣ ಸಾಕ್ಷಿಯಾಗು ನನಗೂ 3 ಮಕ್ಕಳವೇ. ನನ್ನ ನಾಣೆಗೂ ನನ್ನ ಹತ್ರ 1 ರೂಪಾಯಿ ಇಸ್ಕೊಂಡಿಲ್ಲ. ನಾನು ನೋಡ್ದಂಗೆ ಯಾರ ಹತ್ರನೂ ಏನು ಪೈಸಾ ಅವ್ರು ಕೇಳಿದರೆ ಮಹಾನ್ ಭಾವನೆ ಅಲ್ಲ. ಒಂದು ಪೇಷಂಟಿಂದ 1,000 ರೂಪಾಯಿವರೆಗೂ ಬರೀತಾರಂತೆ ಮೆಡಿಸಿನ್? ಇಲ್ಲ ಸ್ವಾಮಿ, ಮೆಡಿಸಿನ್ ಬರೆಯೋದು ಅದು 1000 ಬರೀತಾರೋ 2000 ಬರೀತಾರೋ ನಮ್ಗೆ ಅರ್ಥ ಆಗಲ್ಲ. ಮೆಡಿಸಿನ್ ಬರೀತಾರೆ. ಯಾಕೆ ಬರೀತಾರೆ? ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಪ್ಪ, ಇಲ್ಲಿ ಅನುಕೂಲ ಆಗಲ್ಲ ಮಾತ್ರೆ ತಗೊಬರೋಕ್ಕೆ. ಅನನುಕೂಲವಾಗಿರೋದ್ರಿಂದ ನಾನು ಮಾತ್ರೆ ಸರ್ಕಾರದಿಂದ ಸಪ್ಲೈ ಇಲ್ಲದೇ ಇರೋದ್ರಿಂದ ಬರೀತೀನಿ ಅಷ್ಟೇ. ಇಂಥ ಒರಿಜಿನಲ್ ಮಾತ್ರೆ ಸರ್ಕಾರದವ್ರು ಕೊಡ್ತಿಲ್ಲ ಅಂತ ಹೇಳ್ತಾರೆ ಅವರು. ಸರ್ಕಾರದಲ್ಲಿ ಸಪ್ಲೈ ಇಲ್ಲಿದ್ದು ಏನು ಮಾಡ್ತಾರೆ ಸ್ವಾಮಿ ಅವರು? ನಿಮ್ಮ ಹೆಸರು? ನಮ್ಮ ಹೆಸರು N. ನರಸಿಂಹಯ್ಯ ಅಂತ.